ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಚಟ್ಟಂತ ಪಟ್ಟಂತ ಆಗುವಂಥ ಖಾರ ಪೊಂಗಲ್. ಬೇಕಾಗಿರೋದು ರೇಷನ್ ಅಕ್ಕಿ. ಇಲ್ಲಿ ನಾನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಹೆಸರು ಬೇಳೆನೂ 1 ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸ್ಗೆ 1 ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು. ಕರಿಬೇವು, ಹಸಿಮೆಣಸಿನ್ಕಾಯಿ, ತುಪ್ಪ ಹಾಕ್ಕೊಂಡ್ರು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಳುಮೆಣಸನ್ನ ಇಲ್ಲಿ ನಾನು ಕುಟ್ಟಿ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಆದರೂ ಹಾಕ್ಕೊಬೋದು, ಕುಟ್ಟಿ ಆದರೂ ಹಾಕ್ಕೊಬೋದು. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಶುಂಠಿನ ಇಲ್ಲಿ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ತುರಿದು ಹಾಕ್ಕೊಳ್ಳೋದ್ರಿಂದ ಶುಂಠಿ ಹಾಗೆ ಸಿಗೋದಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಕಾಯಿಲಿ ಚಿಕ್ಕದಾಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ, ಅಕ್ಕಿನ ಹಾಗೆ ವಾಶ್ ಮಾಡಿ ಹಾಕ್ಕೊಳ್ಳಿ. ನೆನೆಸಿ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹೆಸರು ಬೇಳೆನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಈ ಗ್ಲಾಸಲ್ಲಿ ನಾನು 4 ಗ್ಲಾಸು ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ಇಲ್ಲಿ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಪೊಂಗಲ್ಲು ಸಾಫ್ಟಾಗಿ ಬರುತ್ತೆ. ಉಡಿ ಇರಬಾರ್ದು. ಪೊಂಗಲ್ಲು ಚೆನ್ನಾಗಿ ಬೆಂದಿರಬೇಕು, ಮೆತ್ತೆ ಇರಬೇಕು. ನೀರು ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಅರಿಶಿಣ, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು ಇದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಕುದಿ ಬಂದ ಮೇಲೇ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 1 ಕುದಿ ಬರೋವರೆಗೂ ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೀವು ನೀರು ಜಾಸ್ತಿ ಹಾಕ್ಕೊಂಡಷ್ಟು ಪೊಂಗಲ್ಲು ಚೆನ್ನಾಗಿರುತ್ತೆ. ನೀರು ಕಮ್ಮಿ ಹಾಕ್ಕೊಂಡ್ರೆ ಗಟ್ಟಿಗಾಗುತ್ತೆ, ಸಾಫ್ಟಾಗಿರಲ್ಲ, ತೆಳ್ಳಗಿರಲ್ಲ. ಇದು 4 ವಿಸಲ್ ಬರಬೇಕು. 4 ವಿಸಲ್ ಬಂದ ಮೇಲೆ ಪೊಂಗಲ್ ರೆಡಿ ಆಯಿತು. ನೋಡಿ, ನಾನು ಇನ್ನೂ 1 ಗ್ಲಾಸ್ ನೀರು ಹಾಕಿದ್ರೂ ಚೆನ್ನಾಗಿ ಬರ್ತಿತ್ತು. ಇವಾಗ ನೀರು ಆ್ಯಡ್ ಮಾಡೋಕ್ಕೆ ಹೋದರೆ ಪೊಂಗಲ್ಲು ಟೇಸ್ಟ್ ಇರಲ್ಲ. ಫೈನಲಿ ಪೊಂಗಲ್ ರೆಡಿ ಗೈಸ್. ಬೇಗಂತ ತಟ್ಟಂತ ಆಗುವಂಥ ಪೊಂಗಲು. ಇದಕ್ಕೆ ನಾನು ಮೊಸರು ಗೊಜ್ಜು ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಈರುಳ್ಳಿನ ಹೆಚ್ಕೊಂಡು ಸಾಲ್ಟು ಮೊಸರು ಹಾಕ್ಕೊಂಡ್ರೆ ಮೊಸರು ಗೊಜ್ಜು ರೆಡಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ.